ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀಮಾತೆ ಶಾರದಾದೇವಿಯವರು ರಾಮಕೃಷ್ಣ ಮಹಾಸಂಘವನ್ನ ಮುನ್ನಡೆಸುವ ಮಹಾಶಕ್ತಿಯಾಗಿದ್ರು ಎಂದು ಚಳ್ಳಕೆರೆಯ ಶಿವನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅಭಿಪ್ರಾಯಪಟ್ಟಿದ್ದಾರೆ. ಶಿವನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಮಾತನಾಡಿದರು. ಶ್ರೀರಾಮಕೃಷ್ಣರ ದಿವ್ಯ ಸಂದೇಶಗಳನ್ನು ಜನಸಾಮಾನ್ಯರಿಗೆ ಪ್ರಚಾರ ಮಾಡುವ ದೃಷ್ಟಿಯಿಂದ ಸ್ವಾಮಿ ವಿವೇಕಾನಂದರಿಂದ ಸ್ಥಾಪಿತವಾದ ಶ್ರೀರಾಮಕೃಷ್ಣ ಮಠ ಮತ್ತು ಮಿಷನ್ನ ಮೂಲ ಶಕ್ತಿಯಾಗಿ ಸಂಘ ಜನನಿಯಾಗಿ ಶ್ರೀ ಶಾರದಾ ಮಾತೆಯವರ ಪ್ರಾರ್ಥನೆ ಕೆಲಸ ಮಾಡಿತ್ತು ಎಂದರು. ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಠಣ ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ದ್ರಾಕ್ಷಾಯಣಿ, ಅನಿತಾ, ಸರಸ್ವತಿ, ಶಾಂತಮ್ಮ, ರಶ್ಮಿ ರಮೇಶ್, ವಿಜಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಪಿಎಸ್ ಮಾಣಿಕ್ಯ, ಸತ್ಯನಾರಾಯಣ, ರಶ್ಮಿ ವಸಂತ, ಗೀತಾಲಕ್ಷ್ಮಿ, ವೀರಮ್ಮ, ಸಂಗೀತ, ಶೈಲಜಾ, ಕೃಷ್ಣವೇಣಿ, ಉಷಾ ಶ್ರೀನಿವಾಸ್, ಜಯಮ್ಮ, ಯತೀಶ್ ಎಂ ಸಿದ್ದಾಪುರ ಭಾಗವಹಿಸಿದ್ರು. ಮುಕ್ತರಾಗಿ ಈ ಕಡೆ ಬಂದರು. ಅದು ಇದ್ದಾರೆ, ಆದರೂ ಮೊದಲಷ್ಟು ಅದಕ್ಕೆ ಅಂಟಿಕೊಂಡಂಗೆ ರಾಮಕೃಷ್ಣರ ಸಂಘ ಅವರು ಶಿಷ್ಯಂದರೆಲ್ಲ ಬಿಟ್ಟೋಗಿ ಅವರು ಜವಾಬ್ದಾರಿ ವಹಿಸ್ಕೊಟ್ಟು ಇದ್ದವರು ಶ್ರೀಮಾತೆ, ಅದನ್ನು ಯಾವ ಥರ ಮುಂದೆ ತರಬೇಕೀಗ ಆ ಸಂಘದ ಜನನಿಯಾಗಿ ಅದನ್ನು ಪೋಷಕರಾಗಿ ಯಾವ ರೀತಿ ಅವರು ಗೃಹಸ್ಥ ಭಕ್ತರಿಗೆ, ಸನ್ಯಾಸಿ ಭಕ್ತರಿಗೆ ಯಾವ ರೀತಿ ಅವರೆಲ್ಲ ಶಿಕ್ಷಣ ನೀಡಿ ಮುಂದೆ ತರ್ತಾರೆ ಅನ್ನೋದನ್ನ ಈಗ ಮುಂದೆ ಕೊಡ್ತೀವಿ ನಾವು. ಇಂದು ಪ್ರಪಂಚದಾದ್ಯಂತ ಈ ರಾಮಕೃಷ್ಣ ಮಠ ಮತ್ತು ಮಿಷನ್ ಇಷ್ಟೊಂದು ವ್ಯಾಪಕವಾಗಿ ಮತ್ತು ಇಷ್ಟೊಂದು ಸಮರ್ಥವಾಗಿ ಬೆಳೆದು ಬಹುಜನ ಹಿತಾಯ ಬಹುಜನ ಸುಖಾಯ ಶ್ರಮಿಸುತ್ತಿರುವುದನ್ನು ಕಂಡು ಜನರು ತಿಳಿಯಬಹುದು. ಇದು ಶ್ರೀರಾಮಕೃಷ್ಣರ ಶಕ್ತಿ. ಇನ್ನೂ ಕೆಲವರು ಊಹಿಸಬಹುದು ಇದು ಸ್ವಾಮಿ ವಿವೇಕಾನಂದರ ಶಕ್ತಿ ಎಂದು. ನಿಜ, ಈ ಎರಡೂ ಅಭಿಪ್ರಾಯಗಳು ನಿಜವೇ. ಆದರೆ ಇವೆರಡರ ಹಿನ್ನೆಲೆಯಲ್ಲಿ ಇನ್ನೊಂದು ಬೃಹತ್ ಶಕ್ತಿ ಕೈವಾಡವಿದೆ ಎನ್ನುವುದು ಮೇಲೋಟಕಕ್ಕೆ ಗೋಚರವಾಗದ ಸತ್ಯ. ಶ್ರೀಮಾತೆಯವರೇ ಆ ಶಕ್ತಿ. ಇನ್ನು ನೋಡಿದ್ರು ರಾಮಕೃಷ್ಣ ಮಿಷನ್ ಅಂತ ಎಲ್ಲ ಕಡೆನೇ ಎಷ್ಟು ಒಂದು ಬೆಳಕಾಗಿ ಬಂದೀಗ ಎಲ್ಲ ಕಡೆ ಸಮಾಜ ಸೇವೆ ಮಾಡಿ ಮುಂದೆ ಬರ್ತಾ ಇದೆ. ಅದನ್ನು ಯಾರು ಮಾಡಿದ್ರು? ಎಲ್ಲರೂ ಹೇಳಿದ್ರು ರಾಮಕೃಷ್ಣರನ್ನು ಅಷ್ಟೊಂದು ಹೆಸರು ಬರಲ್ಲ, ಸ್ವಾಮಿ ವಿವೇಕಾನಂದರದ್ದು ಎಲ್ಲ ಅಂತ ಹೇಳ್ತಾರೆ. ರಾಮಕೃಷ್ಣರಿಂದೇ ಸ್ವಾಮಿ ವಿವೇಕಾನಂದ ರಾಮಕೃಷ್ಣರ ಕೈವಾಡ ಆಯಿತು. ಅವರು ರಾಮಕೃಷ್ಣರ ಸ್ವಾಮೀಜಿ ಅವ್ರ ಕೃತ ಮಾಡಿಸ್ತಾ ಇದ್ದಾರೆ. ಆದರೆ ಅವರಿಬ್ಬರು ಹಿಂದೆನೂ ಒಂದು ಅಗಾಧವಾದ ಶಕ್ತಿ ಐತೆ ಅಂತ ಯಾರಿಗೂ ಜನಕ್ಕೆ ಗೊತ್ತಿಲ್ಲ. ಆ ಶಕ್ತಿ ಯಾರು? ಶ್ರೀಮಾತೆಯವರು. ಗಂಗಾ ಯಮುನಾ ಸರಸ್ವತಿ, ಗಂಗಾ ಯಮುನಾ ಕಾಣಿಸ್ತಾರೆ ಇಬ್ಬರಿಗೂ ನದಿಗಳು. ಸರಸ್ವತಿ ನದಿ ಯಾರಿಗೂ ಕಾಣಲ್ಲ. ಸರಸ್ವತಿ ಎಷ್ಟು ತಿಳಿಯಾಗಿರ್ತಾರೆ ಗೊತ್ತಾ? ಆ ನದಿಯಲ್ಲಿ 3 ನದಿ ಸೇರುತ್ತಲ್ಲ. ನಾವು ಆ ಸ್ಪಾಟ್ಗೆ ಮೊನ್ನೆ ಪ್ರಯಾಗದಲ್ಲಿ ನೋಡಿದ್ದು. ಆ ಕಡೆ ಗಂಗಾ, ಈ ಕಡೆ ಜಮುನಾ. ಒಂದು ಹಸಿರು, ಒಂಥರ ಕೆಂಪು ಮಾಡಿದ ನೀರು ಟೈಪ್, ಎರಡು ಸಪ್ರೇಟ್ ಕಾಣಿಸುತ್ತೆ. ಅವೆರಡು ಮಧ್ಯನೇ ನಿಂತ್ಕೊಂಡು ನಾವು